ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇದು ಕಾಣಿಸ್ತಿದೆ ಅಲ್ಲ, ಏನು ಅಂತೇಳಿ ಥಿಂಕ್ ಮಾಡಿ ಹೇಳ್ತೀರಾ? ಫ್ರೆಂಡ್ಸ್, ಇದು ಜಸ್ಟ್ ವೇಸ್ಟೇಜ್ ಉಂಟಲ್ವಾ, ಅದನ್ನು ಒಂದು ಸ್ಟೋರ್ ಮಾಡಿ, ಒಂದು ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಟು ಅದಕ್ಕೆ ನಾವು ಅಂದರೆ ಏನಾದರೂ ಡ್ರೈ ಲೀಫ್ ತರಗೆಲೆ ಉಂಟಲ್ವಾ, ಅದು ಮತ್ತು ಸ್ವಲ್ಪ ಮಣ್ಣು ಮತ್ತು ಸ್ವಲ್ಪ ನೀರು ಎಲ್ಲ ಮಿಕ್ಸ್ ಮಾಡಿ ನಮ್ಮ ಗಿಡಗಳಿಗೆಲ್ಲ ಹಾಕುವಂಥದ್ದು. ನೋಡಿ, ನಾನು ಮಾಡುವ ರೀತಿ ಅಂದರೆ ನನಗೆ ಒಂದು ಸಿಕ್ಕಂದು ಓನ್ ಐಡಿಯಾ ಇದು ಅಂತ ಹೇಳಿದ್ರೆ, ನಾವು ಈ ರೀತಿ ಮಾಡಿದರೆ ನಮ್ಮ ಗಿಡಗಳಿಗೆಲ್ಲ ಹಾಕ್ಬೋದಲ್ವಾ ಅಂತೇಳಿ. ಸೊ ಅದನ್ನೇ ನಾನೀಗ ಮಾಡಿ ನಿಮಗೆ ತೋರಿಸ್ತೇನೆ, ಯಾವ ರೀತಿ ಮಾಡೋದು ಆ್ಯಂಡ್ ಮತ್ತು ಯಾವ ರೀತಿ ಗಿಡಗಳಿಗೆ ಹಾಕೋದು ಅಂತ ಹೇಳಿ. ಮೊದಲಿಗೆ ಒಂದು ದೊಡ್ಡ ಬಕೆಟ್ ನಾನು ತಗೊಂಡದ್ದು, ಮತ್ತು ವೇಸ್ಟೇಜ್ ಥಿಂಗ್ಸ್ ನೋಡಿ, ನಮ್ಮದು ತರಕಾರಿದು ಏನಾದರೂ ಸಿಪ್ಪೆ, ನೀರುಳ್ಳಿ ಸಿಪ್ಪೆ, ಹೀಗೆ ಏನು ಉಂಟ ನಮ್ಮ ಮನೆಯಲ್ಲಿ ವೇಸ್ಟೇಜ್ ಅಂತ ಹೇಳ್ತೇವಲ್ಲ, ಕಿಚನಲ್ಲಿ ಏನು ಸಿಗ್ತದೆ ನೋಡಿ ಅಡುಗೆ ಮಾಡಿ ಆದ ನಂತರ, ಅದನ್ನೇ ನಾನು ಈಗ ಹಾಕ್ತಾ ಇರೋದು. ನೋಡಿ, ಫ್ರೆಂಡ್ಸ್, ಇದಕ್ಕೆ ಬೇಕಾಗಿರೋದು ಏನು ನೋಡಿದ್ರೆ, ಸ್ವಲ್ಪ ಮಣ್ಣು ಮತ್ತು ಸ್ವಲ್ಪ ತರಗೆಲೆ ಉಂಟಲ್ವಾ, ಡ್ರೈ ಲೀಫ್, ಇದು ಮರದಿಂದ ಅಂದರೆ ಎಲೆ, ಒಣಗಿದ ಎಲೆಯನ್ನೇ ನಾನು ಹಾಕ್ತಾ ಇದ್ದೇನೆ. ನೋಡಿ, ಈಗ ನೋಡಿ, ಇದು ಕಾಣಿಸ್ತಿದೆ ಎಲ್ಲ, ಇದು ಎಲೆಗಳು, ಇದನ್ನೇ ನಾನು ಹೆಕ್ಕಿ ಹಾಕ್ತಾ ಇದ್ದೇನೆ. ನೋಡಿ, ಅಂದರೆ ನಿಮ್ಮ ಮನೆಯಲ್ಲಿ ಏನೆಲ್ಲ ಇದು ಸಿಗ್ತದೆ ಪರವಾಗಿಲ್ಲ, ನಮ್ಮ ತರಕಾರಿ ಸಿಪ್ಪೆಗಳು ಆ್ಯಂಡ್ ಹೂವಿದ್ದು ಅಂದರೆ ದೇವರ ಫೋಟೋಕ್ಕೆಲ್ಲ ಹೂ ಹಾಕಿರ್ತೇವಲ್ಲ, ಅದನ್ನು ಕೂಡ ಹಾಕ್ಬೋದು. ಹಳ್ಳಿ ಜನರೇ ಹೀಗೆ ಅಲ್ವಾ, ಪ್ರತಿಯೊಂದರಲ್ಲೂ ವೇಸ್ಟ್, ಕಸದಿಂದ ರಸ ಅಂತ ಹೇಳ್ತೇವಲ್ಲ, ತಮ್ಮ ಮನೆಯಲ್ಲಿ ಯಾವ ರೀತಿಯಲ್ಲಿ ಅಂದರೆ ವಸ್ತುಗಳಿರ್ತಾವೋ ಅದನ್ನು ಯಾವ ರೀತಿ ಎಲ್ಲ ಉಪಯೋಗಿಸಬೇಕು ಅಂತೇಳಿ ಸಾಧಾರಣ ಮಟ್ಟಿಗೆ ಎಲ್ರಿಗೂ ಗೊತ್ತಿರ್ತದೆ. ಇಷ್ಟೆಲ್ಲ ಹಾಕಿದ ನಂತರ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡಬೇಕು. ಅನಂತರ ಇದು ಏನಾದರೂ ಗಟ್ಟಿ ವಸ್ತು ಏನಾದರೂ ಮುಚ್ಚಿಟ್ಟು ಅಂದರೆ ಸೇಫ್ ಆಗಿರುವ ಪ್ಲೇಸಲ್ಲಿ ಇಡಬೇಕು. ಫ್ರೆಂಡ್ಸ್, ಇದು ಮಾರನೇ ದಿವಸ ಅಂತ ಹೇಳಿದ್ರೆ, ಒಂದು ಸೆಕೆಂಡ್ ಡೇ ನೋಡಬೇಕು ಅಂತ ಏನಿಲ್ಲ, ಇದು 2 ಡೇಸ್ ಬಿಟ್ಟು ಕೂಡ ಹಾಕ್ಬೋದು. ಮತ್ತೆ ನಾನು ತರಗೆಲೆ ಮತ್ತೆ ಹಸಿ ಸೊಪ್ಪು ಕೂಡ ತಗೊಂಡಿದ್ದೇನೆ ಅಂತ ಹೇಳಿದ್ರೆ, ಸ್ವಲ್ಪ ಮಿಕ್ಸ್ ಹಾಕಿದ್ರೆ ಚೆನ್ನಾಗಿರೋದಲ್ವಾ. ಫಸ್ಟಿಗೆ ಮೊದಲಾಗಿ ನಾನು ಇದು ಸೊಪ್ಪು ಹಾಕ್ತಾ ಇದ್ದೇನೆ. ನೋಡಿ, ನೆಕ್ಸ್ಟ್ ಇದು ಅದೇ ನಮ್ಮ ವೇಸ್ಟೇಜ್ ಉಂಟಲ್ವಾ, ಅದನ್ನು ಹಾಕಿಕೊಳ್ಬೇಕು. ಫ್ರೆಂಡ್ಸ್, ಈಗ ಇದು ಸೊಪ್ಪೆಲ್ಲ ಹಾಕಿದ ನಂತರ ಇದು ಫಸ್ಟಿಗೆ ಹೇಳಿದಾಗೆ ಒಂದು 2 ಗೆರಟೆ ಆಗುವಷ್ಟು ಮಣ್ಣು, ನೀರು ಹಾಕಿ ಮತ್ತೆ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ನೋಡಿ, ಆದರೆ ನಾನು ಫಸ್ಟ್ ಇದು ಓಪನ್ ಮಾಡಿದೊಂದು ನಾನು ಮತ್ತೆ 1 ವೀಕ್ ಅಲ್ಲ 2 ವೀಕ್ ಎಬವ್ ಆಯ್ತೇನೋ, ಮತ್ತೆ ಓಪನ್ ಮಾಡುವಾಗ ಏನೋ ಮಾಸ್ಕ್ ಎಲ್ಲ ಹಾಕಿ ಇದು ಗಿಡಗಳಿಗೆ ಹಾಕಿರೋದು ಅಂತ ಹೇಳಿದ್ರೆ ಅಷ್ಟು ಗಬ್ಬು ವಾಸನೆ ಇತ್ತು. ನೋಡಿ, ನೆಕ್ಸ್ಟ್ ನಾನು ನಮ್ಮ ರೂಮಲ್ಲಿ ಅಂತ ಹೇಳಿದ್ರೆ ಒಂದು ಎಕ್ಸ್ಟ್ರಾ ಮನೆ ಹೊರಗಡೆ ಇದು ರೂಮ್ ಇರ್ತದಲ್ವಾ, ಅದರಲ್ಲಿ ಇಟ್ಟುಬಿಟ್ಟೆ ನಾನು. ಅಂದರೆ ಏನೋ ಸೊಳ್ಳೆಗಳೆಲ್ಲ ಆದರೆ ತುಂಬ ರಿಸ್ಕ್ ಅಲ್ವಾ, ಸೊ ಔಟ್ಸೈಡ್ ಪ್ಲೇಸಲ್ಲಿ ಇಟ್ಟುಬಿಟ್ಟೆವು. ನೋಡಿ, ನೆಕ್ಸ್ಟ್ ಈ ರೀತಿ ಅದಕ್ಕೆ ಆ ಬಕೆಟಿಗೆ ಸರಿಯಾಗಿ ಒಂದೊಂದು ಕ್ಯಾಪ್ ಇರಲಿಲ್ಲ ಆಯಿತು ನಮ್ಮಲ್ಲಿ, ಅದಕ್ಕೆ ಒಂದು ಎಕ್ಸ್ಟ್ರಾ ಬಕೆಟ್ ಇತ್ತು, ಅದನ್ನೇ ಇದು ಕೌಚಿ ಹಾಕಿಬಿಟ್ಟೆ. ಅದ ಕಾರಣ ಏನು ತೊಂದರೆ ಇಲ್ಲ ನಮಗೆ ಅಂತೇಳಿ ಔಟ್ಸೈಡ್ ಇಟ್ಬಿಟ್ಟೆ. ನೋಡಿ ಫ್ರೆಂಡ್ಸ್, ಇದೊಂದು 2-3 ದಿವಸದ ನಂತರ ಮತ್ತೆ ನಾನು ಓಪನ್ ಮಾಡ್ತಾ ಇದ್ದೇನೆ. ನೋಡಿ, ಈ ರೀತಿ ಆಗಿದೆ. ನೋಡಿ, ಮಣ್ಣೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಮೇಲೆ ಬಂದಿದೆ. ಅಂದರೆ ಇದು ಫ್ರೆಂಡ್ಸ್, ಇದು ನಾನು ಒಂದು 2-3 ದಿವಸದ ನಂತರ ನೋಡಿದ್ದು. ಸ್ವಲ್ಪ ಮಣ್ಣು ಎಲ್ಲ ಮಿಕ್ಸಪ್ ಆಗಿದೆ ಅಂತ ಅನ್ನಿಸ್ತದೆ ನನಗೆ, ಯಾಕಂದರೆ 1 ದಿವಸ ಬಿಟ್ಟು ನಾನು ಇದನ್ನು ಮಿಕ್ಸಪ್ ಮಾಡ್ತಾ ಇದ್ದೆ, ಆದ ಕಾರಣ ನೋಡಿ ಆ ರೀತಿ ಆಗಿದೆ. ಫ್ರೆಂಡ್ಸ್, ಈಗ ನಾವು ಇದನ್ನು ಗಿಡಗಳಿಗೆ ಹಾಕ್ಲಿಕ್ಕೆ ಅಂತೇಳಿ ತಂದಿಟ್ಟಿದ್ದೇವೆ. ಮಣ್ಣೆಲ್ಲ ಹಾಕಿದ ನಂತರ ಏನೋ ಒಂದು ಬಿಳಿಯಾಗಿ ಕಾಣಿಸ್ತಿದೆ ಅಲ್ಲ, ನೋಡಿ, ಇನ್ನು ನಾವು ಗಿಡಗಳಿಗೆ ಹಾಕ್ತೇವೆ. ನೋಡಿ, ಎಲ್ಲ ಇದು ಹೇಗೆ ಹಾಕೋದು ಅಂತ ಹೇಳಿ ಅಂದರೆ ಕೈಯಲ್ಲಿ ಮುಟ್ಟುವ ಹಾಗೆ ಇಲ್ಲ, ಅದನ್ನು ಒಂದು 5-6 ಗಂಟೆ ಟೈಮಲ್ಲಿ ಹಾಕ್ತಾ ಇದ್ದೇವೆ. ಯಾಕಂದರೆ ಮತ್ತೆ ನಾವು ಹೊರಗೆ ಬರೋದು ನೆಕ್ಸ್ಟ್ ಮಾರ್ನಿಂಗ್ ಅಲ್ವಾ, ಸೊ ಸ್ವಲ್ಪ ಜಾಸ್ತಿ ಸ್ಮೆಲ್ ಇರೋದ್ರಿಂದ. ನೋಡಿ, ಈ ಮಿಕ್ಸ್ ಮಾಡಿದ ನಂತರ ಈ ರೀತಿ ಆಯಿತು. ನೋಡಿ, ಸ್ವಲ್ಪ ಜಾಸ್ತಿ ನೀರು ಇತ್ತು, ಯಾಕಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕಿದ್ದೇವಲ್ಲ. ಇನ್ನೊಂದ್ಸಲ ಮಾಡುವಾಗ ನೀರು ಕಡಿಮೆ ಹಾಕಿದರೆ ತುಂಬ ಅಂದರೆ ಗಟ್ಟಿ ಇರ್ಬೋದೇನೋ ಅಂತ ನಂಗೆ ಅನಿಸ್ತದೆ. ನೋಡಿ, ಕೈಯಲ್ಲಿ ಮುಟ್ಟುವಾಗಿಲ್ಲ, ಅಷ್ಟು ಗಲೀಜು ಉಂಟು. ಸೊ
ಸೊ ನಾವೀಗ ಒಂದು ಬಟ್ಟಿಯಲ್ಲೇ ಹಾಕ್ತಾ ಇದ್ದೇವೆ. ನೆಕ್ಸ್ಟ್ ಈ ರೀತಿ ಬುಡಗಳಿಗೆ ಬಿಡಿಸ್ತಾ ಇದ್ದೇವೆ. ಗುಲಾಬಿ ಗಿಡಕ್ಕೆಲ್ಲ ಇದು ತುಂಬಾನೇ ಚೆನ್ನಾಗಿರೋದಂತೆ. ಅಮ್ಮ ಹೇಳ್ತಾ ಇದ್ರು, ನಾವು ಈ ರೀತಿ ಇದು ಮೊಟ್ಟೆ ತಿಂತೇವಲ್ಲ, ಮೊಟ್ಟೆ ಏನಾದ್ರೂ ಸಿಪ್ಪೆ ಹಾಕ್ಬೇಕಂತೆ. ಅಂಡ್ ಇದು ಚಾವುಡಿ ಉಂಟಲ್ವಾ, ಶುಗರ್ ಹಾಕೋಕ್ಕಿಂತ ಮೊದಲೇ ನಾವು ಅದನ್ನು ಸೋಸಿ ಸ್ವಲ್ಪ ಇದು ಚಾವುಡಿ ತೆಗೆದಿಟ್ರೆ ಒಂದು ವಾರ ನಾವು ಶೇಖರಿಸಿಟ್ರೆ ಅದನ್ನ ನೆಕ್ಸ್ಟ್ ಹಾಕಿದ್ರೆ ಗುಲಾಬಿ ಗಿಡಕ್ಕೆಲ್ಲ ತುಂಬಾ ಚೆನ್ನಾಗಿ ಹೂ ಬಿಡ್ತದೆ ಅಂತ ಹೇಳ್ತಾ ಇದ್ರು. ನಾವು ಅದನ್ನೇ ಮಾಡ್ತಾ ಇದ್ದೇವೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಆಯ್ತು ಅದನ್ನು ಮಾಡೋದು. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.